ಮಹದಾನಂದ, ಪರಮಾನಂದ. ಸಹೋದರನ ಸ್ವರ್ಗಾರೋಹಣದಿಂದ ಆನಂದ, ಮಹದಾನಂದ, ಪರಮಾನಂದ. ಸಹೋದರನ ಸ್ವರ್ಗಾರೋಹಣ, ಆನಂದ, ಮಹದಾನಂದ, ಪರಮಾನಂದ. ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದು ದಿಟ್ಟ ನುಡಿಗಳನ್ನಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಹೇ ಹರೇ, ದುಡುಕಬೇಡಿ, ಶಾಂತರಾಗಿರಿ ಸ್ವಾಮಿ, ಶಾಂತರಾಗಿರಿ. ಖಯಾದು, ನನ್ನನ್ನು ತಡೆಯಬೇಡ. ನನ್ನ ರೋಷ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿಯ ವೇದನೆ ನಿನಗೆ ಗೊತ್ತಿಲ್ಲ. ಆ ನನ್ನ ಕುಲ ವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬೇಡಿ ಸ್ವಾಮಿ, ಬೇಡಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆಯವರು ಒತ್ತು ಸೊರಗಿ ಹೋಗಿದ್ದಾರೆ. ಅವರ ದುಃಖವನ್ನು ಮತ್ತಷ್ಟು ಹೆಚ್ಚಿಸಬೇಡಿ. ಶ್ರೀಹರಿ ಸಾಮಾನ್ಯದವನಲ್ಲ. ಅವನನ್ನು ಎದುರಿಸಿ ಉಳಿದವರಿಲ್ಲ ಸ್ವಾಮಿ, ಉಳಿದವರಿಲ್ಲ. ನಮ್ಮನ್ನು ಕೆಳಗೆ ಬದುಕಿದವರು ಯಾರೂ ಇಲ್ಲ. ಖಯಾದು, ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ ನನ್ನ ತಾತ ಬ್ರಹ್ಮನೇ ಬಂದು ತಡೆದರು ನಾನು ಕೇಳುವವನಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ ಗರ್ಭಿಣಿಯಾದ ಹೆಂಡತಿಯನ್ನು ಬಿಟ್ಟು ಯುದ್ಧಕ್ಕೆ ಹೋಗಬೇಕೆ? ನಾಳೆ ಏನಾದರೂ ಅನಾಹುತವಾದರೆ ನನ್ನ ಗತಿ ಏನು? ನಮ್ಮ ಕಂದನ ಗತಿ ಏನು ಸ್ವಾಮಿ? ನಮ್ಮ ಕಂದನ ಗತಿ ಏನು? ಛೀ, ಹೇಳಿ ಹೆಣ್ಣೆ, ನಾನಾರು? ಹೂಂಕಾರ ಮಾತ್ರದಿಂದಲೇ ಲೋಕಗಳನ್ನೇ ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶಿಪುವಿನ ಹೆಂಡತಿಯಾಗಿ ಈ ರೀತಿ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ನೀವು ಏನೇ ಹೇಳಿದರೂ ನಾನು ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಬಿಡು ನನ್ನನ್ನು. ಗುರುಗಳೇ, ನೀವಾದರೂ ಸ್ವಲ್ಪ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ತನ್ನ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನಿಮಗೆ ನಮ್ಮ ಬಾಹುಬಲದ ಮೇಲೆ ನಂಬಿಕೆ ಇಲ್ಲ? ಏನಂದಿರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ನಮ್ಮನ್ನು ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ನೀನು ತಪಸ್ಸನ್ನು ಮಾಡು, ಆ ಭಗವಂತನನ್ನು ಮೆಚ್ಚಿಸು, ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು, ಲೋಕಗಳೇ ಮೆಚ್ಚುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗು ಕಂದ. ನಮ್ಮ ಆಜ್ಞೆಯಂತೆ ಆಗಲಿ ಗುರುದೇವ. ಯಮಧರ್ಮ, ಮಹೇಂದ್ರ, ವರುಣ, ಮಹೇಂದ್ರ, ಎಂತು ಶೋಭಿಪುದೋ ದೇವಲೋಕದ ರಾಜ್ಯ ವೈಭವ, ಎಂತು ಶೋಭಿಪುದೋ. ಧರ್ಮ, ಮಹೇಂದ್ರ, ಎಂತು ಶೋಭಿಪುದೋ ದೇವಲೋಕದ ರಾಜ್ಯ ವೈಭವ, ಎಂತು ಶೋಭಿಪುದೋ. ದೇವಲೋಕದ ಉದಯ ಸೂರ್ಯನು ದೇವರಾಜನ ವೈಭವನ್ನು, ದೇವಲೋಕದ ಉದಯ ಸೂರ್ಯನು ದೇವರಾಜನ ವೈಭವನ್ನು, ಯಾರು ಸಾಟಿ ಮಹೇಂದ್ರಗೆ, ಯಾರು ಸಾಟಿ ಮಹೇಂದ್ರಗೆ. ಎಂತು ಶೋಭಿಪುದೋ ದೇವಲೋಕದ ರಾಜ್ಯ ವೈಭವ, ಎಂತು ಶೋಭಿಪುದೋ. ಧರೆಯ ದೊರೆಯು ನಾನು ಆದನು, ಧರಣಿ ವೈಭವ ಮೀರಿ ಮೆರೆಬುದು. ಯಮಧರ್ಮ, ಮಹೇಂದ್ರ, ಧರೆಯ ದೊರೆಯು ನಾನು ಆದನು, ಧರಣಿ ವೈಭವ ಮೀರಿ ಮೆರೆಬುದು. ಯಾರು ಸಾಟಿ ಮಹೇಂದ್ರಗೆ, ಯಾರು ಸಾಟಿ ಮಹೇಂದ್ರಗೆ. ಎಂತು ಶೋಭಿಪುದೋ ದೇವಲೋಕದ ರಾಜ್ಯ ವೈಭವ, ಎಂತು ಶೋಭಿಪುದೋ, ಎಂತು ಶೋಭಿಪುದೋ. ಯಮಧರ್ಮ, ಮಹೇಂದ್ರ, ವರುಣ, ಮಹೇಂದ್ರ,
ನಿಮ್ಮೆಲ್ಲರ ಸಹಕಾರದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಸ್ವರ್ಗಾಧಿಪತಿಯಾದ ನಾನು ಐರಾವತ, ಉಚ್ಛ್ರೈವಸ, ಕಾಮಧೇನು, ಕಲ್ಪವೃಕ್ಷ ನನ್ನ ಬಳಿ ಇರಬೇಕಾದರೆ, ಹಾಗೂ ಈ ವಜ್ರಾಯುಧವು ನನ್ನ ಬಳಿ ಇರಬೇಕಾದರೆ, ನನ್ನನ್ನು ಎದುರಿಸುವ ಶೂರರು ಧೀರರು ಈ ತ್ರಿಭುವನದಲ್ಲಿ ಅವರ ಯಾರಿರುವರು? ವರುಣ, ಇದಕ್ಕೆ ನೀವೇ ನನ್ನುವಿರಿ. ನಿಮ್ಮ ಆಳ್ವಿಕೆ ಹೇಗೆ ನಡೆದಿದೆ? लालिसो महेंद्र भूप काल काल के वर्षव सुरिसी महेंद्र भला भला लालिसो महेंद्र भूप काल काल के वर्षव सुरिसी ಭೂಮಿಯ ದಾಹವನೇಗಿಸುತ್ತಿರುವೆನು ಭೂಮಿಯ ದಾಹವನೇಗಿಸುತ್ತಿರುವೆನು ಪ್ರಜೆಗಳ ಹಿತವನ್ನು ನಿರತವು ಕಾಯುತ್ತ ಮಹೇಂದ್ರ ಭಲ 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 ಪ್ರಜೆಗಳ ಹಿತವನ್ನು ನಿರತವು ಕಾಯುತ್ತ ಕೀರ್ತಿಯ ಗಳಿಸುತ್ತ ಸ್ಮರಿಸುತ್ತ ಹರಿಯನು ಕೀರ್ತಿಯ ಗಳಿಸುತ್ತ ಸ್ಮರಿಸುತ್ತ ಹರಿಯನು ಪೇಳ್ವೆಲ್ಲಾಲಿಸು ಮಹೇಂದ್ರ ಭೂಪ ಕಾಲ ಕಾಲಕ್ಕೆ ವರ್ಷವ ಸುರಿಸಿ ಮಹೇಂದ್ರ 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 ವರುಣ, ಜಲ ಉತ್ಪಾದಕನಾದ ನಾನು ಜೀವಾತ್ಮರಿಗೆ ಸಹಾಯವನ್ನು ಮಾಡುತ್ತಾ ನಿನಗೆ ಆಜ್ಞಾಪಾಲಕನೂ ಆಗಿರುವನು. ಜೀವಾತ್ಮರಿಗೆ ದಾಹವನ್ನು ಇಂಗಿಸುತ್ತಾ ಗಿಡ ಮರ ಪಶು ಪಕ್ಷಿ ದೇವ ದಾನವರಾದಿಯಾಗಿ ಸರ್ವರಿಗೂ ದಾಹವನ್ನು ಇಂಗಿಸುತ್ತಿರುವೆನು. ಮುಂದೇನಪ್ಪಣೆ ಮಹಾಪ್ರಭು. ಬಲ ವರುಣ ಬಲ. ಬಹಳ ಸಂತೋಷ. ನಿಮ್ಮ ಆಸನವನ್ನು ಅಲಂಕರಿಸಿ. ಯಮಧರ್ಮ, ಮಹೇಂದ್ರ, ಇದಕ್ಕೆ ನೀವೇ ನನ್ನುವಿರಿ. ನಿಮ್ಮ ಆಳ್ವಿಕೆ ಹೇಗೆ ನಡೆದಿದೆ? ಬ್ರಹ್ಮಾಂಡವು ನಡುಗುವುದೇಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ, ಸುರಸುರ ಲೋಕವನೀಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ. ಮಹೇಂದ್ರ, ಬಲ ಯಮಧರ್ಮ. ಧರ್ಮವ ಬಿಟ್ಟು ನಡೆಯುವರನ್ನು ಶಿರವನ್ನು piಡಿದು ಕರೆತರುವೇನು. ಧರ್ಮವ ಬಿಟ್ಟು ನಡೆಯುವರನ್ನು ಶಿರವನ್ನು piಡಿದು ಕರೆತರುವೆ. ಧರ್ಮದಿಂದಲೇ ಬಾಳುವರನ್ನ, ಧರ್ಮದಿಂದಲೇ ಬಾಳುವರನ್ನ ಸ್ವರ್ಗಕ್ಕೆ ಕಳಿಸುವೆ ಅವರನ್ನ, ಸ್ವರ್ಗಕ್ಕೆ ಕಳಿಸುವೆ ಅವರನ್ನ, ಸ್ವರ್ಗಕ್ಕೆ ಕಳಿಸುವೆ ಅವರನ್ನ. ಬ್ರಹ್ಮಾಂಡವು ನಡುಗುವುದೇಗಲೇ, ಸುರಸುರ ಲೋಕವನೀಗಲೇ, ಬ್ರಹ್ಮಾಂಡವು ನಡುಗುವುದೇಗಲೇ. ಮಹೇಂದ್ರ, ಯಮಧರ್ಮ, ಕಾಲಾಂತಕನಾದ ನಾನು ಸರಿಸಾಟಿಯಂತೆ ನಿನ್ನ ಆಜ್ಞಾಪಾಲಕನಾಗಿ ಧರ್ಮದೇವಸಂತೆ ರಾರಾಜಿಸುತ್ತಿರುವ ಈ ಯಮಧರ್ಮರಾಜ ಇರುವಾಗ ದೇವರಾಜನಿಗೆ ಶತ್ರುಗಳ ಭಯವೇ? ಫಲ ಫಲ. ಬಹಳ ಸಂತೋಷ. ನಿಮ್ಮ ಆಸನವನ್ನು ಅಲಂಕರಿಸಿ. ನಿಮ್ಮಂತಹರ ರಕ್ಷೆ ನನಗಿರಬೇಕಾದರೆ ನನಗೆ ಇನ್ನು ಸರಿಸಮನಾಗಿ ನಿಲ್ಲಬಲ್ಲ ವೀರರು ಧೀರರು ಈ ತ್ರಿಭುವನದಲ್ಲಿ ಅವನೇ ಆಗಿರುವನು. ದೇವರಾಜ ದೇವರಾಜ, ವರುಣ, ಏನಾಯಿತು? ಅಕಾರ್ಯವಾಯಿತು. ಏನಾಯಿತು? ದೇವತೆಗಳ ಸಂಹಾರಕ್ಕಾಗಿ ಹಿರಣ್ಯಕಶಿಪುವು ತನ್ನ ಗರ್ಭಿಣಿಯಾದ ಪತ್ನಿ ಕಯಾದುವನ್ನು ಅರಮನೆಯಲ್ಲೇ ಒಬ್ಬಳನ್ನೇ ಬಿಟ್ಟು ಘೋರ ತಪಸ್ಸನ್ನು ಆಚರಿಸುತ್ತಿರುವನು. ಏನು? ನಾಶ ಮಾಡುವೆ ದುರ್ನೀಚನ, ವಂಶದ ಕುಡಿಯ ಬಿಗಿದ ಸೆವೆನ, ನಾಶ ಮಾಡುವೆ ದುರ್ನೀಚನ. ಸುರರ ಪಾಲಿನ ವಿಷದ ಮುಳ್ಳನು ತೆಗೆದ ಸವನು ಕ್ಷಣದೊಳಗೆ
ಸುರರ ಪಾಲಿನ ವಿಷದ ಮುಳ್ಳನ್ನು ತೆಗೆದಸವನು ಕ್ಷಣದೊಳಗೆ ದಗದಗಿಸಿ ತರುಮುರಿ ದುರಿತದಲ್ಲಿ ದಗದಗಿಸಿ ತರುಮುರಿ ದುರಿತದಲ್ಲಿ ನಾಶ ಮಾಡುವೆ ದುರ್ನೀಚನ ನಾಶ ಮಾಡುವೆ ದುರ್ನೀಚನ ನಾಶ ಮಾಡುವೆ ದುರ್ನೀಚನ. ಏನು ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನ? ಈ ದಾನವರಿಗೆ ವರ ಕೊಟ್ಟರೆಂದರೆ ಮುಗಿಯಿತು, ನೇರವಾಗಿ ಸಿಂಹಾಸನದ ಬಳಿಯೇ ಬರುತ್ತಾರೆ. ಒಂದು ಕೆಲಸ ಮಾಡಿ, ನೀವಿಬ್ಬರು ಹೋಗಿ ಹಿರಣ್ಯಕಶಿಪುವಿನ ತಪಸ್ಸನ್ನು ಭಂಗ ಮಾಡಿ ನಾನು ನೇರವಾಗಿ ಅಂತಃಪುರಕ್ಕೆ ಹೋಗಿ ಕಾಯಾದಿವನ ಗರ್ಭದಲ್ಲಿರುವ ಶಿಶುವನ್ನೇ ಸಂಹಾರ ಮಾಡುತ್ತೇನೆ. ನಂತರ ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ನಡುರಾತ್ರಿಯಲ್ಲಿ ಕಯಾದುವಿನ ಗರ್ಭಪಾತ. ಹಾಗೆ ಆಗಲಿ ಮಹೇಂದ್ರ. ಓಂ ಭಗವತೆ ನಮಃ. ಆತ್ಮನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ 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 ದೇವಿ ಮಹಾದೇವಿ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾ ತಾಯಿ ಆತ್ಮಸ್ವರೂಪಿಣಿ ಮಹಿಮಾ ತಾಯಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ. ಧರೆಯಲ್ಲಿ ನೀನು ಬೆಳಗಿದೆ ಜ್ಯೋತಿ ಧರೆಯಲ್ಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನದೇ ಖ್ಯಾತಿ ಎಲ್ಲೆಡೆ ಹರಡಿದೆ ನಿನ್ನದೇ ಖ್ಯಾತಿ ನಾಡ ನಾಡಿನಲ್ಲಿ ನಿನ್ನದೇ ವಿಖ್ಯಾತಿ ನಾಡ ನಾಡಿನಲ್ಲಿ ನಿನ್ನದೇ ವಿಖ್ಯಾತಿ ಧರೆಗೆ ಬಂದು ನೀನು ನಮ್ಮ ಸಲಹು ಧರೆಗೆ ಬಂದು ನೀನು ನಮ್ಮ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ. ಅಮ್ಮ ಪರಮೇಶ್ವರಿ
ನನ್ನ ಪತಿ ತಪಸ್ಸಿಗೆ ಹೋಗಿದ್ದಾರೆ. ಅವರಿಗೆ ಯಾವ ಅಮಂಗಳವೂ ಬಾರದಂತೆ ನೋಡಿಕೋ ತಾಯಿ, ರಕ್ಷಿಸು. ಖಯಾದು ಖಯಾದು. ಓ ದೇವೇಂದ್ರ, ಸ್ವಲ್ಪ ಪ್ರಣಾಮಗಳು. ಆದರೆ ನನ್ನ ಪತಿ ಇಲ್ಲಿಲ್ಲವಲ್ಲ? ಅದೆಲ್ಲ ರೀತಿ ಬಂದಿದ್ದು ಖಯಾದು. ಸುರಾಸುರರ ಸ್ನೇಹ ಎಂತದೆಂದು ನಿನಗೆ ಗೊತ್ತಿಲ್ಲವೇ? ನಿನ್ನ ಪತಿ ನಮ್ಮ ನಾಶಕ್ಕೆ ತಪಸ್ಸು ಮಾಡುತ್ತಿದ್ದಾನೆ. ಅಲ್ಲಿ ಅವನ ವಂಶಾಂಕುರ ಬೆಳೆಯುತ್ತಿದೆ. ಇಲ್ಲಿ ಈ ವಂಶಾಂಕುರವನ್ನು ಗರ್ಭಪಾತ ಮಾಡದೆ ಬಿಡುವುದಿಲ್ಲ. ದೇವೇಂದ್ರ, ಇನ್ನು ಕಣ್ಬಿಡದ ನನ್ನ ಕಂದ ನಿಮಗೆ ಯಾವ ಅಪರಾಧ ಮಾಡಿತು? ಮಾಡಿಲ್ಲ, ಮುಂದೆ ಮಾಡೀತು ಎಂದು. ಶಿವ ಶಿವ, ಅಮರಾವತಿಯ ಕಡೆ ತಿರುಗಿ ನೋಡದಂತೆ ನಾನು ನೋಡಿಕೊಳ್ಳುತ್ತೇನೆ. ನನ್ನ ಶತ್ರುಶೇಷ ನಿಶೇಷವಾಗುವ ತನಕ ನಾನು ಯಾರ ತಾಪಕ್ಕೂ ಮರುಗುವುದಿಲ್ಲ. ಗರ್ಭಪಾತವನ್ನು ಮಾಡಿಯೇ ತೀರುತ್ತೇನೆ. ದೇವೇಂದ್ರ, ನನ್ನ ಕಂದನನ್ನು ಕೊಲ್ಲಬೇಡ. ಇಲ್ಲ. ನನ್ನ ವಂಶ ಜ್ಯೋತಿ ಶ್ರೀಹರಿ. ನಾರಾಯಣ ನಾರಾಯಣ ನಾರಾಯಣ. ಆಹಾ, ಅದ್ಭುತ ಅದ್ಭುತ. ಪೌರುಷವಿರುವುದು ಸಾರ್ಥಕವಾಯಿತು. ವಜ್ರಾಯುಧ ಹಿಡಿದದ್ದು ಸಫಲವಾಯಿತು. ಏಕೆ ಗುರುಗಳೇ? ಅಸುರಪತಿಯಾಗಿರುವ ನೀನು ಅಸುರ ನಾಯಕನಾಗುವ ಸಿದ್ಧತೆ ನಡೆಸುತ್ತಿದ್ದರೆ ನಾನೇಕೆ ಬೇಡವೆನ್ನಲಿ? ಎತ್ತು ವಜ್ರಾಯುಧ, ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ಪೂಜ್ಯರೇ, ನಿಮಗೆ ಅರ್ಥವಾಗುವುದಿಲ್ಲ. ಇವಳ ಪತಿ ನಮ್ಮ ನಾಶಕ್ಕೆ ತಪಸ್ಸು ಮಾಡುತ್ತಿದ್ದಾನೆ. ಅಲ್ಲಿ ಅವನ ವಂಶಾಂಕುರ ಬೆಳೆಯುತ್ತಿದೆ ಇಲ್ಲಿ. ಇದನ್ನು ನಾನು ನಾಶ ಮಾಡಿಯೇ ತೀರುತ್ತೇನೆ. ಆಹಾ, ನಿನ್ನ ಅಜ್ಞಾನಕ್ಕೆ ನಾನೇನು ಹೇಳಲಿ ಇಂದ್ರ? ಮಹಾಪತಿವ್ರತೆಯಾದ ಈಕೆಯ ಕುಮಾರ ದೈತ್ಯಕುಲವನ್ನೇ ಉದ್ಧರಿಸುವ ಮಹಾಪುರುಷ, ಪರಮ ಭಾಗವಲೋತ್ತಮ. ನಿಜವೇ? ಸತ್ಯ. ಹೋಗು, ಮೊದಲು ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ತಾಯಿ, ಮನ್ನಿಸು. ಪೂಜ್ಯರೇ, ನೀವು ಕೂಡ ನನ್ನನ್ನು ಮನ್ನಿಸಿ. ಹೋಗಿ ಬಾ, ನಾನಿನ್ನು ಬರುತ್ತೇನೆ. ಕಯಾದು, ದುಃಖಿಸಬೇಡ ತಾಯಿ. ನಡೆ, ನಮ್ಮ ಆಶ್ರಮಕ್ಕೆ ಹೋಗು. ನಾರಾಯಣ 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 ನಾರಾಯಣ. ಪೂಜ್ಯರೇ, ನನ್ನನ್ನೇಕೆ ಇಲ್ಲಿ ಕರೆ ತಂದಿರಿ? ಕಯಾದು, ನಿನ್ನ ಮಗನ ಜನ್ಮಕ್ಕೆ ಇದು ಸೂಕ್ತವಾದ ಸ್ಥಳ. ದೇಶ ಮಾತ್ಸರ್ಯವಿಲ್ಲದ ಸದಾ ಭಗವನ್ನಾಮ ಸಂಕೀರ್ತನೆಗಳಿಂದ ಕೂಡಿದ ಈ ಸ್ಥಳ ನಿನ್ನ ಮಗನ ಜನ್ಮಕ್ಕೆ ಪ್ರಶಸ್ತವಾದುದು, ಮಂಗಳಕರವಾದುದು. ಇಲ್ಲಿ ಜನಿಸುವ ಮಕ್ಕಳು ಹರಿಭಕ್ತರಾಗುತ್ತಾರೆ. ಹರಿಯು ಭಕ್ತರ ಪ್ರೇಮಿ. ಭಕ್ತರ ಸಂಕಷ್ಟಗಳನ್ನು ಯಾವ ರೂಪದಲ್ಲಾದರೂ ಯಾವ ರೀತಿಯಲ್ಲಾದರೂ ಬಂದು ಕಾಪಾಡುವುದು. ಆದ್ದರಿಂದ ಹರಿಧ್ಯಾನ ಮಾಡು ತಾಯಿ. ಇಲ್ಲಿ ಬಾ, ಕುಳಿತುಕೋ. ನಾನು ನಿನಗೆ ಕೆಲವೊಂದು ಹಿತೋಕ್ತಿಗಳನ್ನು ನುಡಿಯುತ್ತೇನೆ. ತಾಯಿ, ಜನನ ಮರಣಗಳಿಂದ ಹೊರಬಂದ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸಬಂತೆ ಕಾಣಬೇಕು. ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ ಎಂಬ ಅಜ್ಞಾನವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನವರತ ಭಕ್ತಿ ಇರಬೇಕು. ಸದಾಕಾಲ ಆತನ ನಾಮಸ್ಮರಣೆ ಮಾಡಬೇಕು. ಹೇಳಿ ಗುರುಗಳೇ, ಹೇಳಿ ಗುರುಗಳೇ. ಯಾರು ಹಾಗೆಂದವರು? ನಾನು ಯಾರು? ಇಲ್ಲಿ ನೋಡಿ ಗುರುಗಳೇ. ಏನಿದ ಆಶ್ಚರ್ಯ! ಕಯಾದುವಿನ ಗರ್ಭದ ಕುಡಿ. ನಾರಾಯಣ ನಾರಾಯಣ. ಶ್ರೀಹರಿ ಶ್ರೀಹರಿ
ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿದೆ. ನಾರಾಯಣ ಬೀಸುವ ಗಾಳಿಯು ಜೊತೆಯಾಗಿ ಧ್ವನಿಯನ್ನು ಕೂಡಿಸಿ ಹಾಡುತ್ತಿದೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿದೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿದೆ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಓ ಎಂದು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಕೂಗಿಗೆ ಓಗೊಡುವ ಹಸು ಕಂದನ ಹಾಗೆ ಬಳಿ ಬರುವ. ನಿಜ ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಭಕ್ತಿಗೆ ಅವನು ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಬಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ. ನಿಮ್ಮನ್ನು ನೆಚ್ಚಿಕೊಂಡರೆ ನನ್ನ ದೇವರಾಜನ ಪಟ್ಟ ಅಷ್ಟೇ ನಾನೇ ಬರಬೇಕು. ಯಮಧರ್ಮ, ನಿನಗೆ ಇದು ಬೇರೆ ಕೇಳು. ನಾನು ವಜ್ರಾಯುಧ. ಮಗು ಹಿರಣ್ಯಕಶಿಪು, ಹೇ ಬ್ರಹ್ಮದೇವ,
ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯೆ ಬಂತೆ. ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ದೇವ, ಧನ್ಯನಾದೆ. ಹೇ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೇ, ವರವನೊಂದನು ಬೇಡುವೆನು, ವರವನೊಂದನು ಬೇಡುವೆನು, ಕೃಪೆ ಮಾಡಿ ಹರಸೆನ್ನ, ಕೃಪೆ ಮಾಡಿ ಹರಸೆನ್ನ. ಬ್ರಹ್ಮದೇವ ಓ ಬ್ರಹ್ಮದೇವ, ಹಿರಣ್ಯಕಶಿಪು, ನಿನ್ನ ಮನದ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಿಂದಾಗಲಿ, ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸು ದೇವ. ತಥಾಸ್ತು. ಧನ್ಯವಸ್ಮಿ, ಧನ್ಯವಸ್ಮಿ. ಇನ್ನು ನನಗೆ ಸಮನಾರು, ಇನ್ನು ನನ್ನನ್ನೆದುರಿಸುವ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು, ಅವನಾವನಿರುವನು. ಏ ಹರಿ, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ. ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೇಂದ್ರನಾದ ನಂದ ಕೆಣಕಿದ ಮದೋನ್ಮತ್ತ ದುರುಳ ದುಷ್ಟ ಧೂರ್ತಾನೆ, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ. ಆಹಾಲ ಕಡಲ ಕ್ಷಣದಿ ಕುಡಿಯುತ್ತ, ಆ ಶೇಷ ನೊಡಲ ಸಿಗಿದು ಬಿಸಡುತ್ತ, ಆ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನಗ ಹುಡಿ ಹುಡಿ ಮಾಡಿ. ಆಹಾಲ ಕಡಲ ಕ್ಷಣದಿ ಕುಡಿಯುತ್ತ, ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ, ಆ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಶಿವನು ಹೆದರುತ್ತಿರೆ, ಬ್ರಹ್ಮ ಬೆವರುತ್ತಿರೆ, ಸುರರು ನಡುಗುತ್ತಿರೆ, ನರರು ಅಳುತ್ತಲಿರೆ. ಶಿವನು ಹೆದರುತ್ತಿರೆ, ಬ್ರಹ್ಮ ಬೆವರುತ್ತಿರೆ, ಸುರರು ನಡುಗುತ್ತಿರೆ, ನರರು ಅಳುತ್ತಲಿ. ಕಣ್ಣಲ್ಲಿ ರೋಷದ ಬೆಂಕಿಯ ಚೆಲ್ಲಿ ಫಡ ಫಡ. ನಾನೀಗ ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೇಂದ್ರನಾದ ನನ್ನ ಗಣ ಮದನ್ಮತ್ತ ದುರುಳ ದುಷ್ಟ ಧೂರ್ತನ್, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ. ಆಕಾಶ ಹೆದರಿ ಹೆದರಿ ನಡುಗಿದೆ, ಕಾರ್ಮೋಡ ಬಗೆದಿ ಬೆದರಿ ಚದುರಿದೆ, ಈ ಭೂಮಿ ಅಳುತ ಶರಣು ಜನುತ್ತಿದೆ, ದೇವೇಂದ್ರನ ದಯೆಯನ್ನು ಸೇಳೆ. ಆಕಾಶ ಹೆದರಿ ಹೆದರಿ ನಡುಗಿದೆ, ಕಾರ್ಮೋಡ ಬಗೆದಿ ಬೆದರಿ ಚದುರಿದೆ, ಈ ಭೂಮಿ ಅಳುತ ಶರಣು ಜನುತ್ತಿದೆ, ದೇವೇಂದ್ರನ ದಯೆಯನ್ನು ಸೀಳಿ. ಸ್ವರ್ಗ ನರಕಗಳ ಎಲ್ಲ ಲೋಕಗಳು ನನ್ನ ಕಾಲಡಿಯಲ್ಲಿಟ್ಟು ಆಳುತ್ತಿರೆ.
ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲಡಿಯಲ್ಲಿಟ್ಟು ಆಳುದು ಎದುರಿಸಿ ನಿಲ್ಲುವ ಧೀರರು ಯಾರು? ಬಿಡು ಬಿಡು, ನಾನೀಗ ಸಿಗುವೆ ಕ್ಷಣದಲ್ಲಿ ನಿನ್ನ. ಎಲ್ಲಿ ಹೋದರೇನು ನಿನ್ನ ಉಳಿಸಿ ದಾನವೇಂದ್ರನಾದ ನನ್ನ ಕೆಣಕಿದ ಮಧನ್ಮತ್ತ ದುರುಳ ದುಷ್ಟ ಧೂರ್ತ ಸಿಗುವೆ ಕ್ಷಣದಲ್ಲಿ ನಿನ್ನ. ಶೇಷಶಯನ ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ. ಇರುವುದನ್ನು ಅರಿಯದೆ ಆ ನನ್ನ ವೈರಿಯ ಗುಣಗಾನ ಮಾಡುತ್ತಿರುವನು. ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ. ನಾರದ, ಹೇಳು ಮತ್ತೊಮ್ಮೆ ಹೇಳು. ಶಂಕರ ಶಂಕರ ನೀನೆ ಶಂಕರ ಶಂಕರ ನೀನೆ ಸರ್ವೇಶ್ವರ ದೈತ್ಯ ಮನೋಹರ ಶಿವಶಂಕರ ದೈತ್ಯ ಮನೋಹರ ಶಿವಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ಕೇಳಿ ನೋಡಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏನ್ ನಾರದರೇ, ಇನ್ನು ಮುಂದೆ ನೀವು ಸದಾ ನಮ್ಮ ಗುಣಗಾನ ಮಾಡಬೇಕು. ಅಪ್ಪಣೆ ಅಪ್ಪಣೆ. ಲೋಕಗಳಲ್ಲಿಯೂ ನಮ್ಮ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು. ನಮ್ಮನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಒಂದು ವೇಳೆ ಆ ನಮ್ಮ ಕುಲವೈರಿಯಾದ ಹರಿಯನ್ನು ಸ್ಮರಿಸಿದ್ದೇ ಆದರೆ ಏನಿನ್ನ ತಂಬೂರಿ ಬುರುಡೆ ತಲೆ ಬುರುಡೆ ಹಾರಿ ಹೋದವು. ಎಚ್ಚರ, ಅಲ್ಲಿಗೆ ಕಥೆ ಮುಗಿಯಿತು. ಯಾರ ಕಥೆ? ದುಷ್ಟನ ಕಥೆ. ಹಿರಣ್ಯಕಶಿಪು, ದಾನವೇಂದ್ರ, ನಿನಗೊಂದು ಸಂತೋಷದ ಸುದ್ದಿ. ಏನದು ನಾರದರೆ? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಹೆತ್ತಿದ್ದಾಳೆ. ಗಂಡು ಮಗುವಿಗೆ ಜನನ? ನಾರದರೆ, ಎಂತಹ ಸಂತೋಷದ ಸಮಯದಲ್ಲಿ ಆ ದಾವ ಬರಬೇಕು, ಕೇಳಿಕೊಳ್ಳಿ, ಕೊಡುತ್ತೇವೆ. ಸದ್ಯ ನೀನು ನನ್ನ ಜೊತೆ ಬರಬೇಕು, ಅದೇ ನೀನು ನನಗೆ ಕೊಡತಕ್ಕ ವರ. ನಡೆಯಿರಿ, ಹೋಗೋಣ. ನಡಿ. ದೇವಿ ಖಯಾದು. ಸ್ವಾಮಿ ಬಂದಿರಾ? ಇಲ್ಲಿ ನೋಡಿ. ಸೊಗಸಾಗಿದ್ದಾನೆ, ಬಹಳ ಮುದ್ದಾಗಿದ್ದಾನೆ. ಖಯಾದು ಎಲ್ಲ ನಿನ್ನ ಹಾಗೆಯೇ ಇದ್ದಾನೆ? ಇಲ್ಲ ಸ್ವಾಮಿ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ. ಆ ಚತುರ್ಮುಖನು ಯುಗಗಳಲ್ಲಿಯೂ ಯಾರು ಕೇಳರಿಯದಂತಹ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ತಥಾಸ್ಥು ಎಂದು ಬಿಟ್ಟನು. ಅಷ್ಟೇ ಏನು, ನಿನ್ನ ಸುಪುತ್ರ ಹುಟ್ಟಿದೊಡನೆ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ? ಛೆ, ನಾರದರೆ, ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಸಿಡಿಲು ಗುಡುಗುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂತಹ ಅಮೋಘ ವೈಭವದ ಮುಂದೆ ಪುಷ್ಪವೃಷ್ಟಿ? ಛೆ, ನಾಚಿಕೆಗೇಡು. ನಾರಾಯಣ ನಾರಾಯಣ. ನಾರದರೆ,
ಮತ್ತೊಮ್ಮೆ ಅವನನ್ನು ಸ್ಮರಿಸಿದ್ದೇ ಆದರೆ ನಿಮ್ಮ ತಂಬೂರಿ ಬುರುಡೆ ಹಾರಿ ಹೋದಿತ್ತು. ಎಚ್ಚರ. ದಾನವೇಂದ್ರ, ಅಭ್ಯಾಸ ಬಲ, ಅಭ್ಯಾಸ ಬಲ. ಅಭ್ಯಾಸ ಬಲ, ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ? ದೇವಿ ಕಯಾದು, ಸ್ವಾಮಿ, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಪುತ್ರನಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಗುರುಸುಮಾನರಾದ ನಾರದ ಮುನಿಗಳಿರುವರಲ್ಲ, ಅವರನ್ನೇ ಕೇಳಿ. ಏನಾರದರೆ ಬನ್ನಿ ಹೀಗೆ. ಏನಪ್ಪ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದಿರಲಿ ನಾರದರೆ, ನಮ್ಮ ಪತ್ನಿಯ ಆಸೆ ಕುಮಾರನಿಗೆ ಒಂದು ಶುಭ ನಾಮವನ್ನು ತಿಳಿಸಿ. ಪ್ರಹ್ಲಾದ. ಪ್ರಹ್ಲಾದ. ಪ್ರಹ್ಲಾದ ಮುದ್ದಾದ ಹೆಸರು, ಬಹಳ ಸೊಗಸಾದ ಹೆಸರು. ನಾರದರೆ ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ ನೋಡಿ. ಸ್ವಾಮಿ, ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ? ಇದಾವ ಮನೆ? ನಾರದರೆ ಪುತ್ರನನ್ನು ನೋಡುವ ಆತುರದಲ್ಲಿ ಇದಾವ ಮನೆ ಎಂಬುದನ್ನೇ ಮರೆತಿದ್ದೆ. ಅದಿರಲಿ ದೇವಿ, ನೀನೇಕೆ ಈ ಬಡಜೋಗಿಯ ಆಶ್ರಮಕ್ಕೆ ಬಂದೆ? ಸ್ವಾಮಿ, ನೀವಿಲ್ಲದ ವೇಳೆಯಲ್ಲಿ ಆ ಪಾಪಿ ದೇವೇಂದ್ರ ನನ್ನ ಗರ್ಭದಲ್ಲಿರುವ ಪುಟ್ಟ ಕಂದನನ್ನು ಕೊಲ್ಲುವ ಕೆಟ್ಟ ಯೋಚನೆಯಿಂದ ತನ್ನ ವಜ್ರಾಯುಧವನ್ನು ಎತ್ತಿದನು. ಅಷ್ಟರಲ್ಲಿ ನಾನೇ ಅಡ್ಡಗಟ್ಟಿದೆ. ಅಯ್ಯೋ ವಿವೇಕೀಂದ್ರ, ನಿನಗೇನು ಬಂತು ಬರಬಾರದ್ದು. ಮಹಾಶೂರನಾದ ಈ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿದೆಂದು ಅಡ್ಡಿದೆ. ಅಲ್ಲಿಯೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ತೊಂದರೆ ಆಗಬಹುದೆಂದು ಆಶ್ರಮಕ್ಕೆ ಕರೆತಂದೆ. ಎಲ್ಲವೋ ಮದಾಂಧ ಇಂದ್ರ, ನಿನಗಿಷ್ಟೊಂದು ಸೊಕ್ಕೆ. ಯಮ, ಮಹೇಂದ್ರ, ವರುಣ, ಅಗ್ನಿ, ವಾಯು ನಿಮ್ಮಂತಹರ ಸಹವಾಸ ನನಗಿರಬೇಕಾದರೆ, ನಿಮ್ಮಂತಹವರ ಸಂಘ ನನಗಿರಬೇಕಾದರೆ, ನನ್ನನ್ನು ಎದುರಿಸುವ ಧೀರರು ಶೂರರು ಈ ತ್ರಿಭುವನದಲ್ಲಿ ಅವರು ಯಾರಿರುವರು? ತ್ರಿಭುವನದಲ್ಲಿ ಅವರು ಯಾರಿರುವರು? ನಾನೇ ಸರ್ವೇಶ್ವರ. ಮಹೇಂದ್ರ, ಭೂಲೋಕದಲ್ಲಿ ಪ್ರಜೆಗಳೆಲ್ಲ ಕ್ಷೇಮದಿಂದ ಇರುವರು. ನಿಮ್ಮನ್ನು ಜಯಿಸುವ ವೀರರು ಶೂರರು ಯಾರಿರುವರು ಮಹೇಂದ್ರ? ಬಲ ಬಲ. ಮಹೇಂದ್ರ, ಹರಿಕುಲ ಸಾರ್ವಭೌಮನಾದ ನಿನ್ನ ಶೌರ್ಯದಲ್ಲಿ ಸಂದೇಹವೇ ಇಲ್ಲ ಪ್ರಭು. ದೈತ್ಯ ಚಕ್ರವರ್ತಿ ಹಿರಣ್ಯಕಶಿಪು ಅವರು ಈ ಮಾರ್ಗವಾಗಿ ಬರುತ್ತಿರುವರು. ಎಲ್ಲಿಯ ದೇವೇಂದ್ರ? ಎಲ್ಲಿಯ ಸುರಾಧಮ? ದಾನವೇಂದ್ರ, ಸ್ವಾಗತ 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 ನಿನಗೆ. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಸಹೋದರನಂತೆ ಸಹೋದರ. ನಾನಿಲ್ಲದ ವೇಳೆಯಲ್ಲಿ ನನ್ನ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಪ್ರಯತ್ನಿಸಿದ ಆ ದ್ರೋಹಿ. ಇಲ್ಲ, ಸುಳ್ಳು ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನ ತೀರಿಸಿಕೊಂಡು ಹೋಗ್ಲಿ ಅಂತ ಕರೆದೆ ಅಷ್ಟೇ. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಅಪ್ಪಳಿಸಿ ಬಿಟ್ಟೇನು. ದಾನವೇಂದ್ರ, ನೀವು ಸಹೋದರರು. ದೇವೇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು. ಅವನನ್ನು ಕ್ಷಮಿಸು, ಉದಾರ ಗುಣ ತೋರು. ಕ್ಷಮೆ? ಇವನಿಗೆ ಕ್ಷಮೆ? ಎಷ್ಟೇ ಆದರೂ ದೇವೇಂದ್ರನಲ್ಲವೇ ಸ್ವರ್ಗಾಧಿಪತಿ. ಯಾವನೋ ಅವನು ಸ್ವರ್ಗಾಧಿಪತಿ? ಸ್ವರ್ಗಾಧಿಪತಿ ನಾನು. ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ಹಿರಣ್ಯಕಶಿಪು ಮಹಾರಾಜರಿಗೆ. ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ಹಿರಣ್ಯಕಶಿಪು ಮಹಾರಾಜರಿಗೆ. ಹಿರಣ್ಯಕಶಿಪು ಮಹಾರಾಜರಿಗೆ. ಹಿರಣ್ಯಕಶಿಪು ಮಹಾರಾಜರಿಗೆ. ದಂಡಂ ದಶಗುಣಂ ಭವೇತ್. ದೇವತೆಗಳೇ, ಇನ್ನು ಮುಂದೆ ನೀವು ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರಲ್ಲಿ ಹೋಗುತ್ತಿರುವವರು? ಬಾಹಿಗೆ ಬಾಹಿಗೆ. ಅಣ್ಣಯ್ಯ ಅಣ್ಣಯ್ಯ, ಅವಳು ಶಶಿದೇವಿ ನನ್ನ ಧರ್ಮ ಪತ್ನಿಯಾಗಬೇಕು. ಅವಳ ತಂಟೆಗೆ ಮಾತ್ರ ಹೋಗಬೇಡ. ಛೇ ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣಿಗೆಲ್ಲ ಕಣ್ಣು ಹಾಕುವ ಕಾಮಾಂಧ ನಾನೆಂದು ಭಾವಿಸಿದೆಯಾ? ನಿನಗಿಂತ ನಮ್ಮ ರಾಕ್ಷಸ ಕನ್ನಿಕೆಯರೇ 1000 ಪಾಲಿಗೆ ಮೇಲೂ. ತೊಲಗಿ ಹೋಗು ಇಲ್ಲಿಂದ.
ಸೇನಾಪತಿ ಮಹಾಪ್ರಭು, ಅಷ್ಟದಿಕ್ಪಾಲಕರಾದಿಯಾಗಿ ಎಲ್ಲರನ್ನೂ ಬಂಧಿಸಿ ನಮ್ಮ ಅರಮನೆಗೆ ಸೆಳೆದುಕೊಂಡು ಬನ್ನಿ. ಹಾಗೆಯೇ ಆಗಲಿ. ಸೆಳೆದುಕೊಂಡು ಬನ್ನಿ. ಆ. ಆ, ಹೌ ಹೌ ಹೋಗಿ ಹೋಗಿ. ಲಕ್ಷ್ಮಿ, ಹಿರಣ್ಯಕಶಿಪು ಹೀಗೆ ಬರೋ ಹಾಗಿದೆ. ನಾವು ತೆರೆಯ ಮರೆಯಲ್ಲೇ ಹೋಗೋಣ, ನಡಿ. ವಂಚಕಿ, ಮಾಯಾವಿ, ನನ್ನನ್ನು ಕಂಡು ಭಯಪಟ್ಟು ಮರೆಯಾಗಿ ಹೋದ ಏನೋ? ನಿನಗೆ ಧೈರ್ಯವೇ ಇದ್ದರೆ ಬಾರೋ, ಬಂದು ನನ್ನ ಎದುರಿಗೆ ನಿಲ್ಲ. ನಿನ್ನಂತಹ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನೋ ಹಾಗೆಂದವನು? ನಾನು. ಎಲ್ಲ ವಿಷ ಜಂತುವೆ, ಅಪ್ಪಳಿಸಿ ಬಿಟ್ಟೇನು? ಕಂಡಲ್ಲಿ ವಿಷ ಕಕ್ಕುವ ದುಷ್ಟ ನೀನೋ ನಾನು? ಒಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಳಿ ಬಿಡುತ್ತಿದ್ದೆ. ಆದರೆ ಹರಿಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದೆನೆಂಬ ಅಪಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ಬಗ್ಗಿಸೋ ತಲೆಯನ್ನ, ಬಗ್ಗಿಸೋ ತಲೆಯನ್ನ. ಹೇಯ್! ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಲಾಲಿ 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 ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ. ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ. ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಸ್ವಾಮಿ, ಮೂರು ಲೋಕವು ನಿನ್ನ ಪಾದಗಳ ಕೆಳಗೆ ಬಿದ್ದಿರೆ. ಯಕ್ಷರಾಕ್ಷಸ ಕಿನ್ನರರೆಲ್ಲ ಘಡ ಘಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂ ದಾನವ ರಾಜ್ಯವ ಕಂದ ನೀನಾಳು, ಕಂದ ನೀನಾಳು. ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೆ. ಹರನ ಕರುಣೆ ಎಂದು ನಿನ್ನ
ರಕ್ಷಿಸಲಿ ಮಗುವೆ. ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ. ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ. ಮರೆಯದಿರು ಶಿಶುವೆ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಚೆಲುವೆ ನೀನು ನನ್ನಿ ಬಾಳಿಗೆ ಸೌಭಾಗ್ಯ ತಂದೆ. ಅದು ಚೆಲುವೆ ನೀನು ನನ್ನಿ ಬಾಳಿಗೆ ಸೌಭಾಗ್ಯ ತಂದೆ. ಮಡದಿ ನಿನ್ನ ಕೈಯ ಹಿಡಿದು ಸಂತೋಷ ಕಂಡೆ. ಮಡದಿ ನಿನ್ನ ಕೈಯ ಹಿಡಿದು ಸಂತೋಷ ಕಂಡೆ. ಸಂತೋಷ ಕಂಡೆ. ನುಡಿಯ ಕೇಳಿ ಇಂದು ನಾ ಸೋತೆ. ಸ್ವಾಮಿ ಯಾರು ನಿಮ್ಮ ಪ್ರೇಮದ ನುಡಿಯ ಕೇಳಿ ಇಂದು ನಾ ಸೋತೆ. ನಿಮ್ಮ ಪ್ರೇಮದ ಕಾಣಿಕೆ ಕಂಡು ಇಂದು ಬೆರಗಾದೆ. ಇಂದು ಬೆರಗಾದೆ. ಇಂದು ಬೆರಗಾದೆ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಯಾರು ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವ ನತದೃಷ್ಟರೇ, ಅಮರರಾದರೂ ಚಲಿಸಲಾಗದೆ ಮರಗಳಂತೆ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರೇ, ಎಂದಿಗೆ ನಿಮ್ಮ ಸ್ವಾತಂತ್ರ್ಯ ಸತ್ತಿತು, ಅಟ್ಟಹಾಸ ಅಳೆಯಿತು, ವೈಭವ ಮುಗಿಯಿತು. ಚಿಂತಿಸಬೇಡಿ, ಚಿಂತಿಸಬೇಡಿ. ಲೋಕಕ್ಕೆಲ್ಲ ಲೋಕೇಶ್ವರ ಈ ಹಿರಣ್ಯಕಶ್ಯಪು ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ. ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮ ರಮನೆಯ ಊಳಿಗದವನಾಗಿ ಬಿದ್ದಿರಬೇಕು. ಅಗ್ನಿ, ನಿನ್ನ ಕೆಲಸ ನಮ್ಮ ರಮನೆಯ ಪಾಕಶಾಲೆಯ ಮೇಲ್ವಿಚಾರಣೆ. ವಾಯು, ನೀನು ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ಸುಗಂಧಯುಕ್ತವಾದ ತಂಗಾಳಿಯನ್ನು ಬೀಸುತ್ತಿರಬೇಕು. ವರುಣ, ನಿನ್ನ ಕೆಲಸ ಪ್ರಾತಃ ಕಾಲವಾದೊಡನೆ ನಮ್ಮ ಪಾದ ತೊಳೆಯಬೇಕು. ಧರ್ಮ, ಯಮಧರ್ಮ, ಮೃತ್ಯು ದೇವತೆ, ಮೃತ್ಯುವಿಗೆ ಮೃತ್ಯುವಾಗಿ ಬಂದು ಬಿಟ್ಟೇನೆ ನಾನು. ಚಿಂತಿಸಬೇಡ ಯಮಧರ್ಮ, ನಿನಗಾಗಿ ನಮ್ಮ ಅರಮನೆಯ ಮುಖ್ಯ ದ್ವಾರದ ಕಾವಲು ಕೆಲಸ ಮೀಸಲಾಗಿದೆ. ಕೋಣದ ಮೇಲೆ ಕುಳಿತೇ ಕೆಲಸ ಮಾಡು. ಯಾವನವನು? ನಾನೇ ನಾನೇ ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಓಹೋ ಹೋ ಹೋ ಹೋ, ಇದೇನಿದು? ದೇವತೆಗಳೆಲ್ಲ ಇಲ್ಲಿ ಸೋತು ಶರಣಾಗಿದ್ದಾರೆ. ಆಗಬೇಕಾದ್ದೆ, ಆಗಬೇಕಾದ್ದೆ. ಆದರೆ ಆದರೆ ಏನಾದರೆ? ಏನೂ ಇಲ್ಲ. ಅಷ್ಟು ದಿಕ್ಪಾಲಕರಾದಿಯಾಗಿ ಎಲ್ಲರನ್ನೂ ಸೆರೆ ಹಿಡಿದರೆ ಲೋಕಗಳ ಗತಿ ನಾವಿಲ್ಲವೇ? ನೀನಿದ್ದರೇನು ಪ್ರಯೋಜನ ದಾನವೇಂದ್ರ? ಏನಂದಿರಿ? ಅಂದರೆ ಕಾಲ ಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ಈ ವಿಚಾರ ನಮಗೆ ತಿಳಿಯಲೇ ಇಲ್ಲವಲ್ಲ ನಾರದರೆ. ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲೇ ಕೆಲಸ ಮಾಡಿಕೊಂಡಿರಲಿ.
ಸೇನಾಪತಿ, ಮಹಾಪ್ರಭು, ಅಷ್ಟದಿಕ್ಪಾಲಕರಾದಿಯಾಗಿ ಎಲ್ಲರನ್ನೂ ಬಂಧನದಿಂದ ಮುಕ್ತಗೊಳಿಸು. ಹಾಗೇ ಆಗಲಿ. ಏನಾರದ ಬನ್ನಿ ಹೀಗೆ. ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಹರಿಹರಿ, ಹೇ! ಹರ ಹರ, ಎಲ್ಲಿಯಾದ್ರೂ ಉಂಟೆ, ಎಲ್ಲಿಯಾದ್ರೂ ಉಂಟೆ? ಎಷ್ಟೇ ಆದರೂ ನೀನು ದೇವತಾ ಪಕ್ಷಪಾತಿಯಲ್ಲವೇ? ಅದು ಆಗ. ಈ ನಾರದ ಯಾರು ಪದವಿಯಲ್ಲಿ ಇರುತ್ತಾರೋ ಅವರ ಪಕ್ಷಪಾತಿ. ಓಹೋ, ಇದು ಬದುಕುವವರ ಲಕ್ಷಣ. ಆ? ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಹವಿರ್ಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ. ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಗಳನ್ನು ಶಿರಸ ವಹಿಸಬೇಕು. ಓಹೋ, ಆಗಬಹುದು, ಆಗಬಹುದು. ನಿನಗಲ್ಲ ಹೇಳಿದ್ದು, ನಿನಗಲ್ಲ, ಅವರಿಗೆ ಅವರಿಗೆ. ನಿಮ್ಗೆ ನಿಮ್ಗೆ ಎಲ್ಲಿ ಎಲ್ಲರೂ ಒಂದು ಸಾರಿ ಹಿರಣ್ಯಕಶಿಪುವೆ ಲೋಕೇಶ್ವರ ಎಂದು ಕೂಗಿ ಎಲ್ಲರೂ ಹೇಳಿ, ಹಿರಣ್ಯಕಶಿಪುವೆ ಲೋಕೇಶ್ವರ, ಹಿರಣ್ಯಕಶಿಪುವೆ ಸರ್ವೇಶ್ವರ ಎಂದು ಹೇಳಿ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಎಲ್ಲರೂ ಹೇಳಿ, ಒಂದು ಸಲ ಕೂಗಿ. ಹೇಳಿ. ಹಿರಣ್ಯಕಶಿಪುವೆ ಲೋಕೇಶ್ವರ, ಹಿರಣ್ಯಕಶಿಪುವೆ ಲೋಕೇಶ್ವರ, ಹಿರಣ್ಯಕಶಿಪುವೆ ಲೋಕೇಶ್ವರ, ಹಿರಣ್ಯಕಶಿಪುವೆ ಸರ್ವೇಶ್ವರ. शंभो महादेवा, हर हर शंभो महादेवा. शंभो महादेवा, हर हर शंभो महादेवा. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ತುಪ್ಪದಿ ಕರ್ದಿಹ ಕರ್ಜಿಕಾಯಿಗಳು. ಆಹಾ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ತುಪ್ಪದಿ ಕರ್ದಿಹ ಕರ್ಜಿಕಾಯಿಗಳು. ಉಪ್ಪಿನಕಾಯಿ ಚಪ್ಪರಿಸಿ, ಆಹಾ, ಉಪ್ಪಿನಕಾಯಿ ಚಪ್ಪರಿಸಿ ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು, ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಸಹೋದರ ಬಾ. ಹಾಗೆ ಹೇಳು ಮತ್ತೆ. ಗಸಗಸೆ ಪಾಯಸ ಮಾಡಿರಬೇಕು, ಗೋಡಂಬಿ ದ್ರಾಕ್ಷಿ ಕರಿದಿರಬೇಕು, ಹಸುವಿನ ತುಪ್ಪ ಸುರಿದಿರಬೇಕು. ಮುಂದೇಳು. ಹಸುವಿನ ತುಪ್ಪ ಸುರಿದಿರಬೇಕು, ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು, ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಸಹೋದರ, ಏನು ಅಣ್ಣ? ಕಶ್ಯಪ ಮಹಾರಾಜರು ನಮ್ಮನ್ನು ಬರ ಹೇಳಿದ್ದಾರೆ. ಏನು ವಿಷಯ ಇರಬಹುದು ಅಣ್ಣ? ಮಹಾರಾಜರು ಬರ ಹೇಳಿದ್ದಾರೆ ಎಂದರೆ ಏನೋ ಮುಖ್ಯ ವಿಷಯವೇ ಇರಬೇಕು. ಒಳ್ಳೆ ಬಹುಮಾನ ಇದ್ರೂ ಇರಬಹುದು. ಹೌದೌದು ಹೌದೌದು, ಒಳ್ಳೆ ಬಹುಮಾನವಿದ್ದರೂ ಇರಬಹುದು. ಬಾ ಸಹೋದರ, ಬಾ ಸ್ವೀಕರಿಸೋಣ. ಬರ್ತಿ ತಡೀರಿ.